ನಮಸ್ತೆ ಕರ್ನಾಟಕ. ಇವತ್ತು ನಾನು ಓಡಿಸ್ತಾ ಇರೋ ಗಾಡಿ ವೋಕ್ಸ್ವ್ಯಾಗನ್ TDI ಪೋಲೋ. ಈ ಗಾಡಿ ಮಾಡಿಫಿಕೇಷನ್ಗಂತಲೇ ಫೇಮಸ್ಸು. ಯಾಕೆ ಫೇಮಸ್ಸು ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋ ಇಂಜನ್ ಬಂದುಬಿಟ್ಟು TDI ಅಂತಂದರೆ ಟರ್ಬೋ ಚಾರ್ಜ್ಡ್ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಾವು ಲೋ RPM ಲೈಕ್ 3000 RPMಲ್ಲಿ ಆಲ್ಮೋಸ್ಟ್ 350 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ನಮಗೆ ಪೆಟ್ರೋಲ್ ಗಾಡಿಗಿಂತ ಡೀಸೆಲ್ ಗಾಡಿನೇ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಪಿಕಪ್ ಕೂಡ ಚೆನ್ನಾಗಿರುತ್ತೆ. ಪೆಟ್ರೋಲ್ ಗಾಡಿಗಳಲ್ಲಿ ಮೈಲೇಜ್ ಕಮ್ಮಿ ಕೊಡುತ್ತೆ, ಪಿಕಪ್ ಕೂಡ ಕಮ್ಮಿನೇ ಇರುತ್ತೆ. ಬಟ್ ರೈಸ್ ಆಗುತ್ತೆ ಜಾಸ್ತಿ ಅಂದರೆ ಪೆಟ್ರೋಲಲ್ಲಿ ತುಂಬ ಕಿರ್ಚುತ್ತೆ ಗಾಡಿ. ನಾನು ಓಡಿಸಿದ್ದು 2011 ಮಾಡಲು ವೋಕ್ಸ್ವ್ಯಾಗನ್ ಪೋಲೋ. ಇದು ಪಿಕಪ್ ಮಾತ್ರ ಸಕ್ಕತ್ತಾಗಿತ್ತು. ಮುಟ್ಟಿದ್ರೆ 120, 130, 140 ತನಕ ರೀಚ್ ಆಗ್ತಾಯಿತ್ತು. ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಹೋಗ್ತಾಯಿದ್ದೆ ನಾನು ಅಂಬೂರ್ಗೆ. ಈ ಗಾಡಿ ಬಂದುಬಿಟ್ಟು ಪೆಟ್ರೋಲು. ಈ ಗಾಡಿ ನಮಗೆ 108 bhp ಮತ್ತು 250 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೇಫ್ಟಿ ವೈಸು ಮತ್ತು ಆಲ್ಟ್ರೇಷನ್ ಮಾಡಿಸೋದಕ್ಕೆ, ಮಾಡಿಫೈ ಮಾಡಿಸೋದಕ್ಕೆ, ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೋದಕ್ಕೆ ಆ್ಯಂಡ್ ಲುಕ್ಕು ಕೂಡ ಸೂಪರಾಗಿ ಕಾಣಿಸುತ್ತೆ ಈ ಗಾಡಿ ಮಾತ್ರ. ಟಾಪ್ ಸ್ಪೀಡು 190 ತನಕ ರೀಚ್ ಆಗುತ್ತೆ. 0 to 100 ಜಸ್ಟ್ 11 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. 250 Nm ಟಾರ್ಕು ನಮಗೆ 1500ಇಂದ to 3000 ಒಳಗಡೆ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದರ ಇಂಜನ್ ಸೌಂಡು ಮತ್ತು ಎಕ್ಸಾಸ್ಟ್ ಸೌಂಡ್ ಮಾತ್ರ ಬೆಂಕಿ ಗುರು. ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಓಡಿಸೋದಕ್ಕೆ ಇನ್ನೂ ಜೋಶ್ ಬರುತ್ತೆ. ಇವತ್ತು ನಾನು ಅಂಬೂರ್ಗೆ ಹೋಗ್ಬಿಟ್ಟು ಬಂದೆ. ಇವತ್ತು ನನಗೆ 1400 ರೂಪೀಸ್ ಪೇಮೆಂಟ್ ಆಯಿತು. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.